Good morning, students. How are you all? I hope you are safe and healthy at home. Welcome to 5th Standard EVS class. Students, ನಿನ್ನೆ ಕ್ಲಾಸಲ್ಲಿ ನೀವು ಆಲ್ರೆಡಿ ಎಂಡ್ ಆಫ್ ದ ಯೂನಿಟ್ 6 ರಿವಿಷನ್ನ ವಾಚ್ ಮಾಡಿದ್ದೀರಾ ಅಲ್ವಾ ಮಕ್ಕಳ? ಸೊ ಇವತ್ತು ಆ ವಿಡಿಯೋಗೆ ರಿಲೇಟೆಡ್ ಆಗಿ ವರ್ಕ್ ಬುಕ್ಕನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ. ಓಕೆ students, say this is your workbook 7. In this the topic is second order lever. In each of the images below, label the load, effort and fulcrum and draw to show the direction of the effort and the load. ಸೊ ಏನು ಮಾಡಬೇಕು, ಇಲ್ಲಿ ಕೆಳಗೆ ಕೊಟ್ಟಿರುವಂಥ ಎಲ್ಲ ಇಮೇಜಸ್ಗಳು ಏನಿದೆಯಲ್ವಾ ಅದರಲ್ಲಿ ಲೋಡು, ಎಫರ್ಟ್ ಮತ್ತು ಫಲ್ಕ್ರಮನ್ನು ಮೆನ್ಷನ್ ಮಾಡಬೇಕು, ಬರಿಬೇಕಂತೆ. ಆ್ಯಂಡ್ ಅದ್ರ ಡೈರೆಕ್ಷನ್ ಕೂಡ ನೀವು ಇಲ್ಲಿ ಆ್ಯರೋ ಮಾರ್ಕಿಂದ ತೋರಿಸ್ಬೇಕು. ಅಂಡರ್ಸ್ಟುಡ್ ಸ್ಟೂಡೆಂಟ್ಸ್? ದಿಸ್ ಈಸ್ wheel bar. In that fulcrum is here, okay, and load is put into this and effort is this one. ಅಂತಂದರೆ ಎಫರ್ಟ್ ಅಂತಂದರೆ ನಾವು ಇದನ್ನು ವೀಲ್ ಬ್ಯಾರೋ ಏನು ಮೂವ್ ಮಾಡ್ತೀವಲ್ವ, ನಮ್ಮ ಮಸ್ಕ್ಯುಲರ್ ಎನರ್ಜಿನ ಯೂಸ್ ಮಾಡಿ ಮೂವ್ ಮಾಡ್ತೀವಲ್ವ, ಅದು ಎಫರ್ಟ್. ಲೋಡ್ ಅಂತಂದರೆ ನಾವಿಲ್ಲಿ ಏನು ಹಾಕ್ಕೊಂಡು ಹೋಗ್ತೀವಿ ಅದು. ಸೊ ಈ ವೀಲ್ ಏನಾಗಿದೆ, ಸೊ ಇದಕ್ಕೆ ಮತ್ತು ಇದಕ್ಕೆ ಅಟ್ಯಾಚ್ ಆಗಿದೆ. ಸೊ ದಿಸ್ ಇಸ್ ದ ಫಲ್ಕ್ರಮ್. ಅಂಡರ್ಸ್ಟುಡ್? ನೆಕ್ಸ್ಟ್ ಒನ್ ಸ್ಟೂಡೆಂಟ್ಸ್, ದಿಸ್ ಇಸ್ ದ ಪೇಪರ್ ಪಂಚ್. ಹಿಯರ್ ಲೋಡ್ ಈಸ್ ದ ಪೇಪರ್. ಸೊ ಲೋಡ್ ಏನಾಗಿರುತ್ತೆ, ಪೇಪರ್ ಆಗಿರುತ್ತೆ. ಓಕೆ, ಸೊ ಇಲ್ಲೇನಿದೆಯಲ್ಲ, ದಿಸ್ ಒನ್ ಇಸ್ ದ ಫಲ್ಕ್ರಮ್. ಸೊ ನಾವು ಏನು ಅದನ್ನು ಪುಷ್ ಮಾಡ್ತೀವಲ್ವ ಅಥವಾ ಪ್ರೆಸ್ ಮಾಡ್ತೀವಲ್ವ ಅದು ಎಫರ್ಟ್ ಆಗಿರುತ್ತೆ. ಅಂಡರ್ಸ್ಟುಡ್? ನೆಕ್ಸ್ಟ್ ಒನ್ ಬಾಟಲ್ ಓಪ್ನರ್. ಸೊ ಬಾಟಲ್ ಓಪ್ನರ್ ನೋಡಿ, ಇಲ್ಲಿ ಫಸ್ಟು ಇಲ್ಲಿ ನಾವು ಹ್ಯಾಂಡಿಂದ ಏನು ಹೀಗೆ ಫೋರ್ಸ್ ಹಾಕ್ತೀವಲ್ಲ, ದಟ್ ಈಸ್ ದ ಎಫರ್ಟ್ ಆ್ಯಂಡ್ ದಿಸ್ ಒನ್ ಈಸ್ ದ ಫಲ್ಕ್ರಮ್. ಲೋಡ್ ಈಸ್ ಬಾಟಲ್ ಕ್ಯಾಪ್. ಬಾಟಲ್ ಕ್ಯಾಪ್ ಓಪನ್ ಮಾಡ್ತೀವಲ್ಲ, ದಟ್ ಈಸ್ ದ ಲೋಡ್. ಅಂಡರ್ಸ್ಟುಡ್? ನೆಕ್ಸ್ಟ್, answer the following question. Explain the working of bottle opener as a second order lever. So bottle opener ಏನಿದೆಯಲ್ಲ ಅದು ಸೆಕೆಂಡ್ ಆರ್ಡರ್ ಲೆವರ್ ಆಗಿ ವರ್ಕ್ ಮಾಡುತ್ತೆ. ಹೇಗೆ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡಬೇಕು. ಓಕೆ ಸ್ಟೂಡೆಂಟ್ಸ್, ಸಿ ದಿಸ್. ಎ ಬಾಟಲ್ ಓಪನರ್ ವರ್ಕ್ಸ್ ಆಸ್ ಎ ಸೆಕೆಂಡ್ ಆರ್ಡರ್ ಲಿವರ್ ಬಿಕಾಸ್ ದ ಬಾಟಲ್ ಕ್ಯಾಪ್ ಈಸ್ ದ ಲೋಡ್. ಸೊ ಬಾಟಲ್ ಓಪ್ನರ್ ಏನಿದೆಯಲ್ಲ ಅದು ಸೆಕೆಂಡ್ ಆರ್ಡರ್ ಲೆವರ್ ಆಗಿ ವರ್ಕ್ ಮಾಡುತ್ತೆ. ಏಕೆಂದರೆ ಬಾಟಲಲ್ಲಿ ಬಾಟಲ್ ಕ್ಯಾಪ್ ಏನಿದೆಯಲ್ಲ ಅದು ಲೋಡ್ ಆಗಿರುತ್ತೆ ಮಕ್ಕಳ. ಓಕೆ, ವಿಚ್ ಈಸ್ ಅಟ್ ಒನ್ ಎಂಡ್ ಆಫ್ ದ ಲೆವರ್. ಸೊ ಆ ಲೆವರ್ನ ಒನ್ ಎಂಡಲ್ಲಿ ಲೋಡ್ ಇರುತ್ತೆ ಅಂತ ಮೀನಿಂಗ್. ಓಕೆ, ವಿತ್ ದ ಫಲ್ಕ್ರಮ್ ಬಿಟ್ವೀನ್ ದ ಎಫರ್ಟ್ ಅಟ್ ದ ಅದರ್ ಎಂಡ್. ಸೊ ಎಫರ್ಟ್ ಇನ್ನೊಂದು ಎಂಡ್ ಇರುತ್ತೆ, ಬಿಟ್ವೀನಲ್ಲಿ ಫಲ್ಕ್ರಮ್ ಇರುತ್ತೆ. ಸ್ಟೂಡೆಂಟ್ಸ್, ದಿಸ್ ಇಸ್ ಅ ಬಾಟಲ್ ಓಪ್ನರ್. ಸೊ ಒನ್ ಎಂಡಲ್ಲಿ ಲೋಡ್ ಇರುತ್ತೆ, ಇನ್ನೊಂದು ಎಂಡಲ್ಲಿ ನಾವು ಎಫರ್ಟ್ ಹಾಕ್ತೀವಿ, ಮಿಡಲಲ್ಲಿ ಏನಿರುತ್ತೆ, ಫಲ್ಕ್ರಮ್ ಇರುತ್ತೆ. ಅಂಡರ್ಸ್ಟುಡ್ ಸ್ಟೂಡೆಂಟ್ಸ್? ವೆನ್ ಎಫರ್ಟ್ ಈಸ್ ಅಪ್ಲೈಡ್ ಅಪ್ವರ್ಡ್ಸ್, ದ ಬಾಟಲ್ ಕ್ಯಾಪ್ ಆಲ್ಸೋ ಮೂವ್ಸ್ ಅಪ್ವರ್ಡ್ಸ್. ಸೊ ನಾವು ಎಫರ್ಟನ್ನು ಅಪ್ವರ್ಡ್ ಡೈರೆಕ್ಷನಲ್ಲಿ ಹಾಕಿದಾಗ ಏನಾಗುತ್ತೆ, ಬಾಟಲ್ ಕ್ಯಾಪು ಕೂಡ ಅಪ್ವರ್ಡ್ ಡೈರೆಕ್ಷನಲ್ಲಿ ಮೂವ್ ಆಗುತ್ತೆ, ಅಂತಂದರೆ ಓಪನ್ ಆಗುತ್ತೆ ಮಕ್ಕಳು. ಅಂಡರ್ಸ್ಟುಡ್? ನೆಕ್ಸ್ಟ್ ಒನ್, ವಾಟ್ ಈಸ್ ದ ಡೈರೆಕ್ಷನ್ ಆಫ್ ದ ಎಫರ್ಟ್ ಆ್ಯಂಡ್ ದ ಲೋಡ್ ಇನ್ ದ ಸೆಕೆಂಡ್ ಆರ್ಡರ್ ಲೆವರ್. ಸೊ ಸೆಕೆಂಡ್ ಆರ್ಡರ್ ಲೆವರಲ್ಲಿ ಡೈರೆಕ್ಷನ್ ಆಫ್ ದ ಎಫರ್ಟ್ ಆ್ಯಂಡ್ ದ ಲೋಡ್ ಎಲ್ಲಿರುತ್ತೆ ಅಂತ ಕೇಳ್ತೀರಿ. In a second order lever, the effort and the load are in the sanction. Effort is applied upwards. The load also move upwards. So second order lever ಅಲ್ಲಿ ಏನಾಗಿರುತ್ತೆ, ಎಫರ್ಟ್ ಆ್ಯಂಡ್ ದ ಲೋಡ್ ಏನಾಗಿರುತ್ತೆ, ಅಪ್ವರ್ಡ್ ಡೈರೆಕ್ಷನಲ್ಲಿ ಆ್ಯಕ್ಟ್ ಆಗುತ್ತೆ. ಅಂಡರ್ಸ್ಟುಡ್ ಸ್ಟೂಡೆಂಟ್ಸ್? ನೆಕ್ಸ್ಟ್ ಒನ್, yes students, see this. In the third order lever shown below,
Label the effort, load and fulcrum. Arrows to show the direction of the effort and the load. The first one is done for you. ಸೊ ಇಲ್ಲೂ ಕೂಡ ಅಷ್ಟೇ ಎಫರ್ಟು ಲೋಡು ಮತ್ತು ಫಲ್ಕ್ರಮ್ನ ಮೆನ್ಷನ್ ಮಾಡಬೇಕು. ಅದ್ರ ಜೊತೆ ಯಾವ ಡೈರೆಕ್ಷನಲ್ಲಿ ಅದು ಆ್ಯಕ್ಟ್ ಆಗ್ತಿದೆ ಅನ್ನೋದು ಕೂಡ ಆ್ಯರೋ ಮಾರ್ಕಲ್ಲಿ ತೋರಿಸ್ಬೇಕು. ಸೊ ಫಸ್ಟ್ ಒನ್ ನೋಡಿ ಮಕ್ಕಳ. ಸೊ in this figure here effort is in the middle and fulcrum is the one end and load is in the another end. ಸೊ ಇದು ಫಿಶನ್ನ ಹಿಡಿಲಿಕ್ಕೆ ಯೂಸ್ ಮಾಡ್ತೀವಲ್ವಾ, ಅದು ಒಂದು ಕಡೆ ಲೋಡ್ ಅಂದರೆ ಫಿಶ್ ಇರುತ್ತೆ. ಓಕೆ, ಇನ್ನೊಂದು ಕಡೆ ಫಲ್ಕ್ರಮ್ ಅಂತಂದರೆ ಅದು ಮಿಡಲ್ ಪಾಯಿಂಟ್ ಇರುತ್ತಲ್ಲ ಅದು. ಆ್ಯಂಡ್ ಎಫರ್ಟನ್ನು ನಾವೆಲ್ಲ ಹಾಕ್ತೀವಿ ಅಂತಂದರೆ ಮಿಡಲಲ್ಲಿ, ಈ ಫಲ್ಕ್ರಮ್ ಮತ್ತು ಲೋಡಿನ ಮಿಡಲಲ್ಲಿ ಎಫರ್ಟ್ ಹಾಕ್ತೀವಿ. ಓಕೆ, ನೆಕ್ಸ್ಟ್ ಸ್ಟೂಡೆಂಟ್ಸ್ ಸಿ ದಿಸ್. ಒಂದು ಸೈಡ್ ಲೋಡ್ ಇರುತ್ತೆ, ಇನ್ನೊಂದು ಸೈಡು ಫಲ್ಕ್ರಮ್ ಇರುತ್ತೆ. ಓಕೆ, ಸೊ ಮಿಡಲಲ್ಲಿ ಏನಿರುತ್ತೆ ಎಫರ್ಟ್ ಇದೆ ಮಕ್ಕಳ. ನೆಕ್ಸ್ಟ್ ಸ್ಟೂಡೆಂಟ್ಸ್ ಸಿ ದಿಸ್ ಪಿಕ್ಚರ್. ಹಿಯರ್ ಲೋಡ್ ಈಸ್ ದಿಸ್ ಆ್ಯಂಡ್ ಎಫರ್ಟ್ ಈಸ್ ಇನ್ ದ ಡೈರೆಕ್ಷನ್ and fulcrum is this one. Understood students? Next, explain the purpose of third order lever in getting work done. So third order lever ಅಲ್ಲಿ ಪರ್ಪಸ್ ಏನು, ಅದು ವರ್ಕ್ ಡನ್ ಏನು ಅಂತ ಕೇಳ್ತಿದ್ದಾರೆ. In a third order lever the effort is applied between the load and fulcrum. ಸೊ ಥರ್ಡ್ ಆರ್ಡರ್ ಲೆವರಲ್ಲಿ ಏನಾಗುತ್ತೆ, ಎಫರ್ಟ್ ಎಲ್ಲಿ ಅಪ್ಲೈ ಆಗುತ್ತೆ ಅಂತಂದರೆ ಲೋಡ್ ಮತ್ತು ಫಲ್ಕ್ರಮ್ನ ಮಿಡಲಲ್ಲಿ ಅಪ್ಲೈ ಆಗುತ್ತೆ. ಆ್ಯನ್ ಎಕ್ಸಾಂಪಲ್ ಆಫ್ ದಿಸ್ ಈಸ್ ದ ಟಾಂಗ್ಸ್ ದಟ್ ವಿ ಯೂಸ್ ಟು ಪಿಕ್ ಅ ಹಾಟ್ ಆಬ್ಜೆಕ್ಟ್. ಸೊ ಟಾಂಗ್ಸ್ ನೋಡಿದ್ದೀರಲ್ವ ಮಕ್ಕಳ, ಕನ್ನಡದಲ್ಲಿ ಏನು ಹೇಳ್ತೀವಿ ಅದಕ್ಕೆ, ಇಕ್ಕಳ ಅಂತ ಹೇಳ್ತೀವಲ್ವಾ. ನಾವು ತುಂಬ ಬಿಸಿಯಾಗಿರುವ ಪಾತ್ರೆಗಳನ್ನು ಅದರಲ್ಲಿ ಇಳಿಸ್ತೀವಿ ಅಲ್ವಾ. ಅಲ್ಲೇನಾಗಿರುತ್ತೆ, ದ ಆಬ್ಜೆಕ್ಟ್ that we are trying to lift is the load. ಸೊ ಒನ್ ಎಂಡಲ್ಲಿ ಲೋಡ್ ಇರುತ್ತೆ. ನಾವು ಯಾವ ಆಬ್ಜೆಕ್ಟ್ ಅಂತಂದರೆ ಬಿಸಿಯಾಗಿರುವಂಥ ಪಾತ್ರೆನ ಇಳಿಸ್ತೀವಲ್ವ, ಸೊ ಆ ಎಡ್ಜಲ್ಲಿರೋದೇನು ಲೋಡ್, ಆ ಪಾತ್ರೆ ಇಳಿಸ್ಬೇಕಲ್ವ, ಅದು ಪಾತ್ರೆ ಲೋಡ್ ಆಗಿರುತ್ತೆ. ದ ಫಲ್ಕ್ರಮ್ ಈಸ್ ಅಟ್ ದ ಎಂಡ್. ಸೊ ಫಲ್ಕ್ರಮ್ ಎಲ್ಲಿರುತ್ತೆ, ಎಂಡಲ್ಲಿರುತ್ತೆ. ದೆನ್ ದ ಎಫರ್ಟ್ ಈಸ್ ಅಪ್ಲೈಡ್ ಇನ್ ದ ಮಿಡಲ್. ಸೊ ಮಿಡಲಲ್ಲಿ ನಾವೇನು ಮಾಡ್ತೀವಿ, ಫೋರ್ಸನ್ನು ಅಪ್ಲೈ ಮಾಡ್ತೀವಿ, ಎಫರ್ಟನ್ನು ಹಾಕ್ತೀವಿ. ಅಟ್ ದ ಎಂಡಲ್ಲಿ ಏನಾಗುತ್ತೆ, ನಾವು ಫೋರ್ಸ್ ಹಾಕಿದಾಗ ಅದು ಜಾಯಿನ್ ಆಗುತ್ತಲ್ವ, ದಟ್ ಈಸ್ ದ ಫಲ್ಕ್ರಮ್. ಅಂಡರ್ಸ್ಟುಡ್? ನೆಕ್ಸ್ಟ್ ಒನ್ ಸ್ಟೂಡೆಂಟ್ಸ್ ಸಿ ದಿಸ್ ಇಸ್ ವೀಲ್ ಆ್ಯಂಡ್ axle and pulley. Label the wheel and axle in the following images. ಇಲ್ಲಿ ಕೆಳಗೆ ಕೊಟ್ಟಿರುವಂಥ ಇಮೇಜಸಲ್ಲಿ ವೀಲ್ ಆ್ಯಂಡ್ ಆ್ಯಕ್ಸಲ್ ಯಾವುದು ಅಂತ ಹೇಳಿಬಿಟ್ಟು ಮೆನ್ಷನ್ ಮಾಡಬೇಕು. ಓಕೆ ಚಿಲ್ಡ್ರನ್? ಸ್ಟೂಡೆಂಟ್ಸ್ ಸಿ ದಿಸ್. ಇನ್ ದಿಸ್ ಈಸ್ ದ ವೀಲ್ ಆ್ಯಂಡ್ ದಿಸ್ ಒನ್ ಈಸ್ ದ ಆ್ಯಕ್ಸಲ್. ಓಕೆ ಸ್ಟೂಡೆಂಟ್ಸ್ ಸಿ ದಿಸ್. ಇನ್ ದಿಸ್ ಅಂತಂದರೆ ಡೋರ್ ನಾಬ್ ಏನಿರುತ್ತಲ್ಲ, ಸೊ ದಿಸ್ ಈಸ್ ಆ್ಯಕ್ಸಲ್ and this one is the wheel. Understood? Next one, explain why it is easier to move the steering wheel instead of the car. ಸೊ ಕಾರನ್ನು ಮೂವ್ ಮಾಡೋದಕ್ಕಿಂತ ಈಸಿಯಾಗಿ ನಾವು ಸ್ಟೀರಿಂಗ್ ವೀಲನ್ನು ಮೂವ್ ಮಾಡ್ತೀವಿ. ಯಾಕೆ? ಇಟ್ ಈಸ್ ಈಸಿಯರ್ ಟು ಟರ್ನ್ ದ ಸ್ಟೀರಿಂಗ್ ವೀಲ್ ಇನ್ಸ್ಟೆಡ್ ಆಫ್ ದ ಆ್ಯಕ್ಸಲ್. Because the steering wheel is wide and it is connected to the wheel that helps in moving the wheels of the car. ಸೊ ಯಾಕೆ ಈಸಿ ಆಗುತ್ತೆ ಅಂತಂದರೆ ಸ್ಟೀರಿಂಗ್ ವೀಲ್ ಏನಿರುತ್ತಲ್ಲ ಅದು ವೈಡ್ ಆಗಿರುತ್ತೆ ಆ್ಯಂಡ್ ಕಾರಿನ ಟೈರ್ಸಿಗೆ ಅದು ಕನೆಕ್ಟೆಡ್ ಆಗಿರುತ್ತೆ. ಹಾಗಾಗಿ ಆ ವೀಲ್ಸ್ ಏನು ಮಾಡುತ್ತೆ, ಮೂವ್ ಆಗಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಓಕೆ, ಸೊ ಆ ರಾಡ್ ಏನು ಮಾಡುತ್ತೆ, ದಟ್ ಹೆಲ್ಪ್ಸ್ ಇನ್ ಮೂವಿಂಗ್ ದ ವೀಲ್ ಆಫ್ ದ ಕಾರ್. ಓಕೆ ಚಿಲ್ಡ್ರನ್? ವೆನ್ ದ ಸ್ಟೀರಿಂಗ್ ಟರ್ನ್ ದ ಆ್ಯಕ್ಸಲ್ ಆಲ್ಸೋ ಟರ್ನ್. ಸೊ ಸ್ಟೀರಿಂಗ್ ಟರ್ನ್ ಆಯಿತು ಅಂತಂದರೆ ಆ್ಯಕ್ಸಲು ಕೂಡ ಟರ್ನ್ ಆಗುತ್ತೆ. ದೇರ್ ಬೈ ಟರ್ನಿಂಗ್ ದ ವೀಲ್ಸ್ ಆಫ್ ದ ಕಾರ್ ಈಸ್ ಈಸಿಲಿ
ಮೂವ್. ಸೊ ಇದೇ ಕಾರಣಕ್ಕೆ ಏನಾಗುತ್ತೆ, ಕಾರಿನ ವೀಲ್ಸು ಈಸಿಯಾಗಿ ಮೂವ್ ಆಗುತ್ತೆ. ಅಂಡರ್ಸ್ಟುಡ್? ನೆಕ್ಸ್ಟ್ ಕ್ವಶನ್, ಎಕ್ಸ್ಪ್ಲೈನ್ ದ ಪರ್ಪಸ್ ಆಫ್ ದ ಪುಲಿ. ಸೊ ಆ ಪುಲಿಯ ಪರ್ಪಸ್ ಏನು ಅದನ್ನು ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳ್ತೀರಿ. ಓಕೆ ಚಿಲ್ಡ್ರನ್, pulley helps us in changing the direction in which effort is. We need to pull something upwards using a pulley. ಸೊ ಈ ಪುಲಿ ಏನು ಮಾಡುತ್ತೆ ಅಂತಂದರೆ ಡೈರೆಕ್ಷನನ್ನು ಚೇಂಜ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಯಾವ ರೀತಿಯಲ್ಲಿ ಅಂತಂದರೆ ಎಫರ್ಟ್ ಯಾವ ಡೈರೆಕ್ಷನಲ್ಲಿ ಹಾಕ್ತೀವಲ್ವ ಅದೇ ರೀತಿಯಲ್ಲಿ ಪುಲ್ ಸಮಥಿಂಗ್ ಅಪ್ವರ್ಡ್ಸ್, ಎಫರ್ಟ್ ಯಾವ ರೀತಿಯಲ್ಲಿ ಹಾಕ್ತೀವಿ ಅದೇ ರೀತಿಯಲ್ಲಿ ಅದರ ಆಪೋಸಿಟ್ ಡೈರೆಕ್ಷನಲ್ಲಿ ಅದು ಪುಲ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಎಫರ್ಟ್ ಡೌನ್ವರ್ಡ್ಸಾಗಿ ಹಾಕ್ತಾ ಇದ್ದೀವಿ ಅಂತಂದರೆ ಸೊ ಅದು ಅಪ್ವರ್ಡ್ ಆಗಿ ಬರುತ್ತೆ. ಅಂಡರ್ಸ್ಟುಡ್? ಫಾರ್ ಎಕ್ಸಾಂಪಲ್, ಸೊ ನೀವು ಬಾವಿಯಿಂದ ನೀರು ಸೇದಬೇಕಾದ್ರೆ ನೋಡಿ, ಎಫರ್ಟ್ ಅಂತಂದರೆ ಆ ಹಗ್ಗ ಇಟ್ಕೊಂಡು ತುಂಬಿರುವಂಥ ಬಕೆಟ್ ಅಥವಾ ಕೊಡೆಯನ್ನು ಯಾವ ಡೈರೆಕ್ಷನಲ್ಲಿ ಎಳಿತಾ ಇರ್ತೀರಾ? ಡೌನ್ವರ್ಡ್ ಡೈರೆಕ್ಷನಲ್ಲಿ ಎಳಿತಾ ಇದ್ದೀರಾ ಅಲ್ವಾ? ಆಗ ಕೆಳಗಿರುವಂತಹ ಬಕೆಟ್ ಏನಾಗುತ್ತೆ, ಮೇಲೆ ಬರುತ್ತೆ. ಸೊ ಪುಲಿಯಲ್ಲಿ ಏನಾಗುತ್ತೆ ಅಂತಂದರೆ ಡೈರೆಕ್ಷನ್ನು ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಇರುತ್ತೆ. ಅಂಡರ್ಸ್ಟುಡ್? ನೆಕ್ಸ್ಟ್, ಇಟ್ ಈಸ್ ಮಚ್ ಈಸಿಯರ್ ಟು ಪುಲ್ ಡೌನ್ವರ್ಡ್ಸ್ ದ್ಯಾನ್ ಟು ಲಿಫ್ಟ್ ಅಪ್ವರ್ಡ್ಸ್. ಸೊ ಇದು ಡೌನ್ವರ್ಡ್ ಡೈರೆಕ್ಷನ್ ಹಾಕೋದ್ರಿಂದ ತುಂಬ ಈಸಿಯಾಗಿ ಪುಲ್ ಅಂತಂದರೆ ಎಳ್ಕೊಬೋದು ಕಂಪೇರ್ ಟು ಅಪ್ವರ್ಡ್ ಡೈರೆಕ್ಷನ್. ಅಪ್ವರ್ಡ್ ಡೈರೆಕ್ಷನಲ್ಲಿ ಏನು ಮಾಡಬೇಕಾಗತ್ತೆ, ನಾವು ಲಿಫ್ಟ್ ಮಾಡಬೇಕಾಗತ್ತೆ. ಬಟ್ ಡೌನ್ವರ್ಡ್ ಡೈರೆಕ್ಷನಲ್ಲಿ ಏನು ಮಾಡಬೇಕಾಗತ್ತೆ, ಪುಲ್ ಮಾಡಿದ್ರೆ ಸಾಕು, ಅದು ಮೇಲ್ಗಡೆ ಬರುತ್ತೆ. ಅಂಡರ್ಸ್ಟುಡ್? ನೆಕ್ಸ್ಟ್ ಒನ್, ಇನ್ ದ ಡಯಾಗ್ರಾಮ್ ಆಫ್ ಪುಲಿ ಬಿಲೋ ಲೇಬಲ್ ದ ಫಾಲೋಯಿಂಗ್: ಎಫರ್ಟ್ ಅಪ್ಲೈಡ್ ಆ್ಯಂಡ್ ಇಟ್ಸ್ ಡೈರೆಕ್ಷನ್ ಆ್ಯಂಡ್ ಲೋಡ್ ಅಪ್ಲೈಡ್ ಆ್ಯಂಡ್ ಇಟ್ಸ್ ಡೈರೆಕ್ಷನ್. ಇಲ್ಲಿ ನೋಡಿ ಮಕ್ಕಳ, ಬಾವಿಯಿಂದ ನೀರು ಸೇದ್ತಾ ಇದ್ದೀವಿ ಅಲ್ವಾ? ಸೊ ಹಾಗಾದರೆ ಎಫರ್ಟ್ ಎಲ್ಲ ಹಾಕ್ತೀವಿ, ಎಫರ್ಟ್ ಇಲ್ಲಿ ಯಾವ ಡೈರೆಕ್ಷನಲ್ಲಿ, ಡೌನ್ವರ್ಡ್ ಡೈರೆಕ್ಷನಲ್ಲಿ ಎಫರ್ಟ್ ಹಾಕ್ತೀವಿ. ಸೊ ಈ ಬಕೆಟ್ ಅಥವಾ ಕೊಡ ಮೇಲೆ ಬರುತ್ತೆ, ಡೌನ್ವರ್ಡ್ ಡೈರೆಕ್ಷನಲ್ಲಿ ಎಫರ್ಟ್ ಹಾಕ್ತೀವಿ. ಇದು ಅಪ್ವರ್ಡ್ ಡೈರೆಕ್ಷನಲ್ಲಿ ಏನು ಸಿಗುತ್ತೆ ನಮಗೆ, ಆ ಥಿಂಗ್ ಅಥವಾ ಕೊಡ ಅಥವಾ ಬಕೆಟು ತುಂಬಿರೋದು ನಮಗೆ ಮೇಲ್ಗಡೆ ಬರುತ್ತೆ. ಅಂಡರ್ಸ್ಟುಡ್ ಸ್ಟೂಡೆಂಟ್ಸ್? ನೆಕ್ಸ್ಟ್ ಒನ್, yes students, see this, write the differences between the fixed and movable pulley. ಸೊ ಇದರ ಡೈರೆಕ್ಷನ್ಸ್ ಡಿಫ್ರೆನ್ಸಸ್ ಹೇಳಬೇಕಂತೆ, ಫಿಕ್ಸ್ಡ್ ಪುಲ್ಲಿಗೆ ಮತ್ತು ಮೂವೇಬಲ್ ಪುಲ್ಲಿಗೆ ಏನು ಡಿಫ್ರೆನ್ಸ್ ಇದೆ ಅಂತ. ಇನ್ ಎ ಫಿಕ್ಸ್ಡ್ ಪುಲ್ಲಿ ದ ವೀಲ್ ಆ್ಯಂಡ್ ಆ್ಯಕ್ಸಲ್ ರಿಮೈನ್ ಫಿಕ್ಸ್ಡ್. ಫಿಕ್ಸ್ಡ್ ಪುಲ್ಲಿಯಲ್ಲಿ ಏನಾಗಿರುತ್ತೆ, ವೀಲು ಮತ್ತು ಆ್ಯಕ್ಸಲ್ಲು ಫಿಕ್ಸ್ ಆಗಿರುತ್ತೆ. ಅದೇ ಮೂವೇಬಲ್ ಪುಲ್ಲಿಯಲ್ಲಿ ಏನಾಗಿರುತ್ತೆ, ವೀಲು ಮತ್ತು ಆ್ಯಕ್ಸಲ್ಲು ಮೂವ್ ಅಲಾಂಗ್ ವಿತ್ ದ ಲೋಡ್ ಜೊತೆಗೆ ವೀಲು ಮತ್ತು ಆ್ಯಕ್ಸಲ್ಲು ಮೂವ್ ಆಗ್ತಾ ಇರುತ್ತೆ. ಅಂಡರ್ಸ್ಟುಡ್? ನೆಕ್ಸ್ಟ್ ಒನ್, ಇನ್ ಎ ಫಿಕ್ಸ್ಡ್ ಪುಲ್ಲಿ ದ ಡೈರೆಕ್ಷನ್ ಇನ್ ವಿಚ್ ದ ಎಫರ್ಟ್ ಈಸ್ ಅಪ್ಲೈಡ್ ಚೇಂಜಸ್. ಸೊ ಫಿಕ್ಸ್ಡ್ ಪುಲ್ಲಿಯಲ್ಲಿ ಏನಾಗಿರುತ್ತೆ, ಡೈರೆಕ್ಷನ್ ಮತ್ತು ಎಫರ್ಟು ಏನಾಗುತ್ತೆ, ಯಾವ ಕಡೆ ಅಪ್ಲೈ ಮಾಡ್ತೀವೋ ಅದು ಚೇಂಜಸ್ ಆಗಿರುತ್ತೆ. Okay, next, in a movable pulley the effort is reduced by half. So movable ಪುಲ್ಲಿಯಲ್ಲಿ ನಾವು ಎಫರ್ಟ್ ಹಾಫ್ ಆಫ್ ದ ಎಫರ್ಟ್ನ ಹಾಕಿದ್ರೆ ಸಾಕು. ಅಂಡರ್ಸ್ಟುಡ್? ನೆಕ್ಸ್ಟ್ ಒನ್, ಇನ್ ದ ಇಮೇಜ್ ಆಫ್ ದ ಮೂವೇಬಲ್ ಪುಲ್ಲಿ ಬಿಲೋ ಲೇಬಲ್ ದ ಫಾಲೋಯಿಂಗ್. ಸೊ ಈ ಪುಲ್ಲಿ ನೋಡಿಬಿಟ್ಟು ಇಲ್ಲಿ ಕೊಟ್ಟಿರುವಂಥದ್ದನ್ನು ಲೇಬಲ್ ಮಾಡಬೇಕು. Effort applied and its direction, load applied and its direction. So this is the effort. ಏನು ಮಾಡ್ತಾ ಇದ್ದೀವಿ, ಅಪ್ವರ್ಡ್ ಡೈರೆಕ್ಷನಲ್ಲಿ ಎಫರ್ಟ್ ಹಾಕ್ತಾ ಇದ್ದೀವಿ ಅಲ್ವಾ ಮಕ್ಕಳ? ಸೊ ಇದನ್ನು ಈ ರೀತಿಯಾಗಿ ಪುಲ್ ಮಾಡ್ಕೊಳ್ತಾ ಇದ್ರೆ ಇದು ಕೂಡ ಅಪ್ವರ್ಡ್ ಡೈರೆಕ್ಷನ್ನಿಂದ ಬರ್ತಾ ಇದೆ. ಅಂಡರ್ಸ್ಟುಡ್? ನೆಕ್ಸ್ಟ್ ಒನ್, in the image of an inclined plane below label the direction of the load and the effort. ಎಫರ್ಟ್ ನೋಡಿ ಮಕ್ಕಳ ಈ ರೀತಿಯಾಗಿ ಹೋಗ್ತಿದೆ. ಸೊ ದಿಸ್ ಡ್ರಮ್ ಆರ್ ಥಿಂಗ್ ಈಸ್ ದ ಲೋಡ್. ಅಂಡರ್ಸ್ಟುಡ್? ನೆಕ್ಸ್ಟ್ ಒನ್,
Yes, students, see this. Match the following statements with the correct simple machines. ಸೊ ಇದನ್ನು ಮ್ಯಾಚ್ ದ ಫಾಲೋಯಿಂಗ್ ಮಾಡಬೇಕಂತೆ. ಓಕೆ, ಫಸ್ಟ್ ಕಾಲಮಲ್ಲಿ ಏನಿದೆ, 3 ಡಿಫ್ರೆಂಟ್ ಕ್ಲಾಸಸ್ ಆಫ್. ಸೊ ಯಾವ ಸಿಂಪಲ್ ಮಿಷಿನಲ್ಲಿ 3 ಡಿಫ್ರೆಂಟ್ ಕ್ಲಾಸಸ್ ಇದೆ? ದಟ್ ಈಸ್ ಲೆವರ್. ಸೊ ಈ ಲೈನ್ಸನ್ನು ಅಬ್ಸರ್ವ್ ಮಾಡಿ. ನೈಲ್ ವಿತ್ ಎ ಗ್ರೂ ಈಸ್ ಕಾಲ್ಡ್. ನೈಲ್ ವಿತ್ ಎ ಗ್ರೂ ಇರೋದನ್ನ ಏನಂತ ಹೇಳ್ತೀವಿ? ಈಸ್ ಕಾಲ್ಡ್ ಅ ಸ್ಕ್ರೂ. Wheel connected to a rod is called wheel and axle. ಸೊ ವೀಲ್ ರಾಡ್ ಜೊತೆ ಕನೆಕ್ಟ್ ಆಗಿದೆ ಅಂತಂದರೆ ಅದನ್ನೇನಂತ ಹೇಳ್ತೀವಿ? ವೀಲ್ ಆ್ಯಂಡ್ ಆಕ್ಸೆಲ್ ಅಂತ ಹೇಳ್ತೀವಿ. ವೀಲ್ ವಿತ್ ಎ ರೋಪ್ ಆನ್ ಇಟ್ಸ್ ಗ್ರೂ ಈಸ್ ಕಾಲ್ಡ್. ಸೊ ರೋಪಿನ ಜೊತೆ ವೀಲ್ ಇರುತ್ತೆ, ಜೊತೆಗೆ ಗ್ರೂ ಕೂಡ ಇರುತ್ತೆ, ಅದನ್ನೇನಂತ ಹೇಳ್ತೀವಿ ನಾವು? ಪುಲ್ಲಿ ಅಂತ ಹೇಳ್ತೀವಿ. ಓಕೆ, ಬಾವಿ ಸೇದೋದ್ರಲ್ಲಿ ಒಂದು ಸಣ್ಣ ರೌಂಡ್ ಆಗಿರುವಂತಹ ವೀಲ್ ಥರ ಇರುತ್ತಲ್ಲ, ದಟ್ ಈಸ್ ಪುಲಿ. ಓಕೆ, ಎ ಜೆಂಟಲ್ ಸ್ಲೋಪ್ ಈಸ್ ಕಾಲ್ಡ್ ಇನ್ಕ್ಲೈನ್ಡ್ ಪ್ಲೇನ್. ಸೊ ಜೆಂಟಲ್ ಸ್ಲೋಪ್ ಇರುತ್ತಲ್ಲ, ಅದಕ್ಕೆ ಏನಂತ ಹೇಳ್ತೀವಿ ನಾವು? ಇನ್ಕ್ಲೈನ್ಡ್ ಪ್ಲೇನ್ ಅಂತ ಹೇಳ್ತೀವಿ. ಅಂಡರ್ಸ್ಟುಡ್ ಸ್ಟೂಡೆಂಟ್ಸ್? ನೆಕ್ಸ್ಟ್ ಒನ್, ಐಡೆಂಟಿಫೈ ದ ಟೈಪ್ ಆಫ್ ಸಿಂಪಲ್ ಮಿಷಿನ್ ರೆಪ್ರೆಸೆಂಟೆಡ್ ಬೈ ದ ಆಬ್ಜೆಕ್ಟ್. ಸೊ ಇಲ್ಲಿ ಕೆಲವೊಂದು ಆಬ್ಜೆಕ್ಟ್ ಕೊಟ್ಟಿದ್ದಾರೆ, ಅದು ಯಾವ ರೀತಿಯಾದಂಥ ಸಿಂಪಲ್ ಮಿಷಿನ್ ಅಂತ ಹೇಳಬೇಕು. ಓಕೆ, ನೆಕ್ಸ್ಟ್ ಹಿಯರ್ ಇನ್ ದ ಫಸ್ಟ್ ಕಾಲಮ್ ಆಬ್ಜೆಕ್ಟ್, ಸೆಕೆಂಡ್ ಕಾಲಮ್ ಸಿಂಪಲ್ ಮಿಷಿನ್, ಇನ್ ದ ಥರ್ಡ್ ಕಾಲಮ್ ಆಲ್ಸೋ ಆಬ್ಜೆಕ್ಟ್, ಇನ್ ದ ಫೋರ್ತ್ ಕಾಲಮ್ ಸಿಂಪಲ್ ಮಿಷಿನ್. ರ್ಯಾಂಪ್. ಸೊ ರ್ಯಾಂಪ್ ಹೇಗಿರುತ್ತೆ? ಸ್ಲೋಪ್ ಆಗಿರುತ್ತಲ್ವಾ. ಸೊ ದಿಸ್ ಇಸ್ ಅ ಇನ್ಕ್ಲೈನ್ಡ್ ಪ್ಲೇನ್. ಸೊ ಯಾವುದು ಅದು ಸಿಂಪಲ್ ಮಿಷಿನ್? ಇನ್ಕ್ಲೈನ್ಡ್ ಪ್ಲೇನ್. ನೆಕ್ಸ್ಟ್ ನೇಲ್. ಸೊ ನೇಲ್ ಯಾವುದ್ರಲ್ಲಿರುತ್ತೆ? ಸ್ಕ್ರೂ ಅಲ್ಲಿರುತ್ತೆ. ಎಸ್. ನೈಫ್. ನೈಫ್ ಇಸ್ ಅ ವಿತ್ ಸಿಂಪಲ್ ಮಿಷಿನ್. ವೆಡ್ಜ್. ಸ್ಟೀರಿಂಗ್ ವೀಲ್. ಸೊ ಕಾರಲ್ಲಿ ಇರುತ್ತಲ್ವ ಸ್ಟೀರಿಂಗ್ ವೀಲು. ಸೊ ದಟ್ ಈಸ್ ದ ಎಕ್ಸಾಂಪಲ್ ಆಫ್ ವಿತ್ ಸಿಂಪಲ್ ಮಿಷಿನ್, ದಟ್ ಈಸ್ ವೀಲ್ ಆ್ಯಂಡ್ ಆಕ್ಸೆಲ್. ನೆಕ್ಸ್ಟ್ razor, that is a lever. Fishing rod is also a lever. Understood students? Next one, jar lid. So jar lid ಯಾವ ಸಿಂಪಲ್ ಮಿಷಿನು? ಎಕ್ಸಾಂಪಲು ಸ್ಕ್ರೂ. ಯಾಕಂದರೆ ಅದರಲ್ಲೂ ಕೂಡ ಏನು ನಾವು ಓಪನ್ ಆ್ಯಂಡ್ ಟೈಟ್ ಮಾಡೋದಕ್ಕೆ ಜಾರ್ ಲಿಟ್ಟಲ್ಲಿ ಏನು ಮಾಡ್ತೀವಿ? ಸೊ ರೊಟೇಟ್ ಮಾಡ್ತೀವಲ್ವಾ, ಅದು ಸ್ಕ್ರೂ ರೀತಿಯಲ್ಲೇ ಇರುತ್ತೆ. Car tire, it is wheel and axle. Seesaw, it is the lever. Punching machine, it is also lever. Slide, it is inclined plane. Lemon squeezer, it is also a lever. Understood students? Next, draw a wedge and show its relationship of inclined plane. ಸೊ ನಿಮ್ಮ SR12ಅಲ್ಲಿ ಈ ಡಯಾಗ್ರಾಮ್ ಇದೆ ಮಕ್ಕಳ. ಸೊ ಅದನ್ನು ನೋಡ್ಕೊಂಡ್ಬಿಟ್ಟು ಕರೆಕ್ಟಾಗಿ ಬರೆಯೋದನ್ನು ಕಲೀರಿ. ಅಂಡರ್ಸ್ಟುಡ್ ಸ್ಟೂಡೆಂಟ್ಸ್? ಐ ಹೋಪ್ ಯು ಅಂಡರ್ಸ್ಟುಡ್ ದ WS7 to WS11. ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ.